ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ಮಾತನಾಡ್ತಾ ಇದ್ದೀನಿ ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನಿಂದ. ಸ್ನೇಹಿತರೆ, ಮೆಕ್ಯಾನಿಕ್ ಮೀಟ್ 2024 ಅನ್ನೋ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಮಂಗಳವಾರ 13ನೇ ತಾರೀಕು ಆಗಸ್ಟ್. ದಯಮಾಡಿ ಎಲ್ಲ ಮೆಕ್ಯಾನಿಕ್ ಸ್ನೇಹಿತರು ಬರಬೇಕು ಅಂತ ನಾವು ಕೇಳ್ಕೊತೀವಿ. ಸುಮಾರು 1800 ಇನ್ವಿಟೇಷನ್ ಕಾರ್ಡನ್ನು ಈಗಾಗಲೇ ಸರ್ವ್ ಮಾಡಿದ್ದೀವಿ ಬೆಂಗಳೂರು ಉತ್ತರ ಭಾಗದಲ್ಲಿ. ಮತ್ತು ಕರ್ನಾಟಕ ರಾಜ್ಯದ ಹಲವಾರು ಭಾಗಗಳಿಂದ ಬರ್ತಿದ್ದಾರೆ ನಮ್ಮ ಮೆಕ್ಯಾನಿಕ್ ಸ್ನೇಹಿತರೆಲ್ಲ. ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಈ ಕಡೆಯಿಂದಲೂ ಜನ ನಮ್ಮ ಮಿತ್ರರೆಲ್ಲ ಬರ್ತಿದ್ದಾರೆ. ತಾವುಗಳು ದಯಮಾಡಿ ಎಲ್ಲರೂ ನಮ್ಮ ನಗರದಲ್ಲಿರುವಂಥ ಎಲ್ಲರೂ, ಬೆಂಗಳೂರು ನಗರದಲ್ಲಿರುವಂಥ ಎಲ್ಲರೂ ಬನ್ನಿ. ಜೊತೆಗೆ ಈ ಕಾರ್ಯಕ್ರಮದ ಜೊತೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು ಎಕ್ಸಿಬಿಷನ್ ಇರುತ್ತೆ. ಆಟೋಮೊಬೈಲ್ ಕಾಂಪೊನೆಂಟ್ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇರುತ್ತೆ. ಲೂಬ್ರಿಕೆಂಟ್ಸ್ ಕಂಪ್ನಿಗಳು ಬಂದಿರುತ್ತವೆ, ಟೂಲ್ಸ್ ಕಂಪ್ನಿಗಳು ಬಂದಿರುತ್ತವೆ. ಇದನ್ನೆಲ್ಲ ನೀವು ನಿಮ್ಮ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಿದ್ದೀವಿ. ಎರಡನೇದೇನಂತಂದರೆ, ಇಲ್ಲಿ ಈ ಸಂದರ್ಭಕ್ಕೆ ಒಂದು ಗುರುವಂದನಾ ಕಾರ್ಯಕ್ರಮ ಅಂತ ಇರುತ್ತೆ. ಗುರುವಂದನಾ ಕಾರ್ಯಕ್ರಮ ಅಂತಂದರೆ ಈ ಹಿಂದೆ ಹಲವಾರು ಸಾರಿ ಹೇಳಿದ್ದೀವಿ. ಹಿಂದಿನ ವರ್ಷ ಮಾಡಿದಾಗಲೂ ಆ ಒಂದು ಕಾರ್ಯಕ್ರಮನ ನೆರವೇರಿಸಿದ್ವು. ಅದೇನಂತಂದರೆ, ನಾವು ಯಾರ ಹತ್ರ ಕೆಲಸ ಕಲ್ತಿರ್ತೇವೆ ಅವರನ್ನು ಗುರುಗಳು ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಅವರಿಗೆ ಇಂಥ ಒಂದು ಸಮೂಹದ ಜೊತೆಯಲ್ಲಿ, ಅಂದರೆ ನಮ್ಮದೇ ಆದ ಒಂದು ಸಮೂಹದ ಜೊತೆಯಲ್ಲಿ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ಒಂದು ಪಾದಪೂಜೆ ಮಾಡಿ ನಮ್ಮ ಒಂದು ಕೃತಜ್ಞತೆಯನ್ನು ಹೇಳುವಂಥ ಒಂದು ಕಾರ್ಯಕ್ರಮ. ಕೃತಜ್ಞತೆಯನ್ನು ಹೇಳಿ ಅವರಿಗೆ ಒಂದು ಪುಟ್ಟ ಕಾಣಿಕೆಯನ್ನು ಅರ್ಪಿಸುವಂಥ ಒಂದು ಕಾರ್ಯಕ್ರಮ. ಇದು ಒಂದು ಸಾರ್ಥಕತೆಯ ಕಾರ್ಯಕ್ರಮ ಆಯಿತು. ಹಾಗಾಗಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಯಾರಾದರೂ ಭಾಗವಹಿಸಬೇಕಂತಿದ್ರೆ, ಅವರವರ ಗುರುಗಳಿಗೆ ಅವರು ನಮನ ಸಲ್ಲಿಸಬೇಕು ಅಂತ ಇದ್ದರೆ, ಕೃತಜ್ಞತೆ ಹೇಳಬೇಕಂತ ಇದ್ದರೆ, ಅವರು ಈ ಸಂದರ್ಭವನ್ನು ಈ ಕಾರ್ಯಕ್ರಮದಲ್ಲಿ ಉಪಯೋಗಿಸ್ಕೊಳ್ಬೋದು. ಅದಕ್ಕೆ ಅದರದ್ದೇ ಆದ ಒಂದು ವ್ಯವಸ್ಥೆ ಇರುತ್ತೆ, ಅದರದ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ. ಅದರ ಪ್ರಕಾರ ಮಾಡಬೇಕಾಗಿ ಬರುತ್ತೆ. ಯಾರಿಗಾದರೂ ಆ ರೀತಿ ಮಾಡಬೇಕು ಅಂತ ಅಂದರೆ, ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ತಮ್ಮ ಗುರುಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋಂಥ ಒಂದು ಅಭಿಪ್ರಾಯ ಇದ್ದಲ್ಲಿ ನಮ್ಮ ಕಮಿಟಿಯ ಯಾವುದೇ ಸದಸ್ಯರಿಗೆ ಒಂದು ಕಾಲ್ ಮಾಡಿ ಅಪ್ಡೇಟ್ ಮಾಡಿ. ಮತ್ತು ಇದನ್ನು ನಮ್ಮ ದಿನೇಶ್ ಸರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರ ಗಮನಕ್ಕೆ ತಂದು ಕೊಡಲಿ. ಅವರು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ನಿಮಗೆ ಅಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಇದ್ರ ಜೊತೆಗೆ ಬೆಳಗ್ಗೆ 7:30 ಮಹಾಲಕ್ಷ್ಮಿ ಲೇಔಟು ಅಯ್ಯಪ್ಪ ಟೆಂಪಲ್ ಆ ಜಾಗದಿಂದ ಒಂದು ಬೈಕ್ ರ್ಯಾಲಿ ನಡೆಯುತ್ತೆ. ಸುಮಾರು ನಮ್ಮ ಮೆಕ್ಯಾನಿಕ್ ಸ್ನೇಹಿತರೆಲ್ಲ ಒಂದು ಕಡೆ ಕೂಡಿ ಬೈಕ್ ಜೊತೆಯಲ್ಲಿ ರ್ಯಾಲಿ ಮಾಡೋ ಮುಖಾಂತರ ಆ ಭಾಗದಿಂದ ಮೂವ್ ಆಗಿ ಆ ಕಡೆಯಿಂದ ರಾಜ್ಕುಮಾರ್ ರೋಡ್ ಬಂದು, ರಾಜ್ಕುಮಾರ್ ರೋಡಿಂದ ಹಾಗೆ ಮುಂದೆ ಬಂದು ರಾಜನಗರ 3rd ಬ್ಲಾಕಲ್ಲಿ ರೈಟ್ ತೊಗೊಂಡು ಹಾಗೆ ಮುಂದೆ ಬಂದು ಶಿವನಗರದಿಂದ ಒಳಗಡೆ ಬಂದು ಕಲ್ಯಾಣ ಮಂಟಪಕ್ಕೆ ಅಥವಾ ಮೀಟಿಂಗ್ ಹಾಲ್ಗೆ ಬರುವಂಥ ಒಂದು ವಿಚಾರ. ಹಾಗಾಗಿ ಬೆಳಗ್ಗೆ ಸಾಧ್ಯವಾದಷ್ಟು ಹೆಚ್ಚು ಮೆಕ್ಯಾನಿಕ್ ಸ್ನೇಹಿತರು ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊತೀವಿ. ಬೆಳಗ್ಗೆ 7:30 ಅಯ್ಯಪ್ಪ ಟೆಂಪಲ್ಲು ಮಹಾಲಕ್ಷ್ಮಿ ಲೇಔಟು ಅಲ್ಲಿಗೆ ಬರಬೇಕಾಗಿ ಬರುತ್ತೆ. ಅಲ್ಲಿಗೆ ಬಂದು ಅಲ್ಲಿಂದ ರ್ಯಾಲಿಯಲ್ಲಿ ಮುಂದುವರಿತಾ ಕಲ್ಯಾಣ ಮಂಟಪಕ್ಕೆ ಬಂದರೆ ಆಯಿತು, ಮೀಟಿಂಗ್ ಹಾಲ್ಗೆ. ಇಷ್ಟೆಲ್ಲ ಇದೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಮತ್ತು ಒಂದು ಲಕ್ಕಿ ಡಿಪ್ ಅಂತ ಇಟ್ಕೊಂಡಿದ್ದೀವಿ ಸರ್ ಕಾರ್ಯಕ್ರಮದ ಮುಖೇನ. ಕಾರಣ ಏನು ಅಂತಂದರೆ, ಲಕ್ಕಿ ಡಿಪ್ ಮಾಡೋ ಮುಖಾಂತರ ಕೆಲವರಿಗೆ ಸ್ಪೆಷಲ್ ಟೂಲ್ಸನ್ನು ಕೊಡಬೇಕು ಅನ್ನೋ ಉದ್ದೇಶ. ಏನಾಗುತ್ತೆ, ತೊಗೊಳ್ತಾರೆ ಇಲ್ಲ ಅಂತಲ್ಲ, ಹಾಗಂತ ಹೇಳ್ಬಿಟ್ಟು ಈ ಮುಖಾಂತರ ಅವರಿಗೆ ಒಂದು ಕೆಲವು ಟೂಲ್ಸ್ ಲಭ್ಯ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದೀವಿ. ಅಲ್ಲಿ ನಿಮಗೆ ಒಂದು ಲ್ಯಾಪ್ಟಾಪ್ ಇರುತ್ತೆ, ಏರ್ ಕಂಪ್ರೆಸರ್ ಇರುತ್ತೆ, ರ್ಯಾಂಪ್ ಇರುತ್ತೆ, ಆಮೇಲೆ BSc ಸಂಬಂಧಪಟ್ಟಂತೆ OBD ಸ್ಕ್ಯಾನರ್ಸ್ ಇರುತ್ತೆ, ಆ್ಯಂಡ್ ಲೈನ್ ಟೆಸ್ಟರು. ಈ ಥರದ್ದೆಲ್ಲ ಅಂದರೆ ಒಂದು ಲ್ಯಾಪ್ಟಾಪ್ ಅನ್ನೋದು ಹೊರತುಪಡಿಸಿ ಇವತ್ತು ಲ್ಯಾಪ್ಟಾಪು ಬೇಕು ವರ್ಕ್ಶಾಪಿಗೆ, ಗ್ಯಾರೇಜಿಗೆ ಲ್ಯಾಪ್ಟಾಪು ಬೇಕು. ಇವೆಲ್ಲವೂ ಗ್ಯಾರೇಜಿಗೆ ಅಂದರೆ ವರ್ಕ್ಶಾಪಿಗೆ ಬೇಕಾದಂಥ ಅಥವಾ ಟೂಲ್ಸು, ಎಕ್ವಿಪ್ಮೆಂಟ್ಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆವರೆಗೆ ಕಾರ್ಯಕ್ರಮದ ಜೊತೆಯಲ್ಲಿದ್ದು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ಜೊತೆಗೆ ಈ ಸಾರಿ ಆಂಧ್ರ, ತೆಲಂಗಾಣ ಮತ್ತು ಪಾಂಡಿಚೇರಿ, ತಮಿಳುನಾಡು ಇಷ್ಟು ಭಾಗಗಳಿಂದ ಬರ್ತಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಬಹಳಷ್ಟು ಭಾಗದಿಂದ ಸುಮಾರು ಒಂದು 15 ಜಿಲ್ಲೆಗಳಿಂದ ಬರ್ತಿದ್ದಾರೆ. ಇವೆಲ್ಲವೂ ಇಂಥ ಸಂದರ್ಭಗಳು ಅವಾಗವಾಗ ಬರುತ್ತೆ. ಅಂದರೆ ಬಂದಾಗ ಉಪಯೋಗಿಸ್ಕೊಳ್ಬೇಕು, ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಬನ್ನಿ, ಸಂಜೆವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳ್ಕೊತೀವಿ. ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್, ರಾಜಾಜಿನಗರ, ಬೆಂಗಳೂರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.